Hello everyone. So today in this class we are going to study about exercise 5.2 the concept ಕಲಿಯೋಣ with examples. Okay, so ನೋಡಿ ನಾನು ಏನು ಮಾಡಿದ್ದೀನಿ ಎಲ್ಲ ಚಾಪ್ಟರ್ಸ್ದು ಎಕ್ಸಸೈಸ್ ಕ್ವಶನ್ಸ್ ವಿತ್ ಕಾನ್ಸೆಪ್ಟ್ ಆ್ಯಂಡ್ ಎಲ್ಲ ಚಾಪ್ಟರ್ದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಎದ್ರದ್ದು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಮತ್ತು ಯೂನಿಟ್ ಟೆಸ್ಟಿಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ನಾನು ಮಾಡಿಸಿದ್ದೆ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಅಂದರೆ, ಸೊ ಇವೆಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ಚಾಪ್ಟರ್ಸ್ದು ಪ್ಲೇ ಲಿಸ್ಟ್ ಇದೆ ನೋಡಿ, ಅಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಚಾಪ್ಟರು ಮುಗಿಸಿ. ಓಕೆ, ಸೊ ನಾವು ಅದನ್ನು ಅದ್ರ ಜೊತೆ ವಿತ್ PDF ನೋಟ್ಸು ಹಾಕಿದ್ದೀನಿ. ಓಕೆ, ಸೊ PDF ನೋಟ್ಸು ನಿಮಗೆ ವಿಡಿಯೋ ನೋಡೋಕೆ ಭಾಳ ಲೆಂತ್ ಅನ್ಸಿದ್ರೆ PDF ನೋಟ್ಸ್ ಇರ್ತದೆ, PDF ನೋಟ್ಸು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಎಕ್ಸಸೈಸ್ 5.2 ಎಕ್ಸಸೈಸ್ದು ಕಾನ್ಸೆಪ್ಟ್ ಕಲಿಯೋಣ ವಿತ್ ಎಕ್ಸಾಂಪಲ್ಸು. ಓಕೆ, ಫಸ್ಟ್ ಆಫ್ ಆಲ್ ನೋಡಿ ನಮ್ಗೆ ಏನು ಕೊಟ್ಟಿದ್ದಾರೆ. ಓಕೆ, ಕೆಲವೊಬ್ರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ, ಅವ್ರೇನು ಮಾಡಿ ವಿಡಿಯೋ ಫಾಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಇದ್ರದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, PDF ನೋಟ್ಸು. ಇದ್ರ PDF ನೋಟ್ಸ್ ಏನಿರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾವು ಜಸ್ಟ್ ಏನು ನೋಡಿದರೆ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಫಸ್ಟ್ ವಾಟ್ ಈಸ್ ಇಂಪ್ಲಿಸಿಟ್ ಫಂಕ್ಷನ್, ವಾಟ್ ಈಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಗೊತ್ತಿರ್ಬೇಕು. ಫಸ್ಟ್ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಕಲಿಯೋಕೆ ಮುಂಚೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಕಲಿಯೋಣ. ವಾಟ್ ಈಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್? ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನು? ಸೊ ನಿಮಗೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ನೋಡಿ, ಸೊ ನಾರ್ಮಲ್ ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ y ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3π ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ y ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3π. ಸೊ ನಾರ್ಮಲ್ ಆಗಿ ನೋಡಿ ಈ y-ನ x-ನ ಸಪ್ರೇಟಾಗಿ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. y-x-ನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ದಟ್ ಈಸ್ ನಾವು ನಜಿಸಿ y ದಟ್ ಈಸ್ ಈಕ್ವಲ್ ಟು 3π ಮೈನಸ್ ಎಕ್ಸ್. 3π ಮೈನಸ್ ಬರ್ಕೊಂಡೆ, ಸಪ್ರೇಟ್ ಆಗಿ ಬರ್ಕೊಂಡೆ, ಈಸಿಯಾಗಿ ಬರ್ಕೊಂಡೆ ನಾನು. ಓಕೆ, ಸಪ್ರೇಟ್ ಮಾಡಬಹುದು ಇದನ್ನು. ಓಕೆ, ಸೊ ಆ ಥರ ಫಂಕ್ಷನ್ಸ್ನ ಏನಂತೀವಿ ನಾವು ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಯಾವ ನಮಗೆ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಷನ್ಸ್ ಇರ್ತದೆ ಈಸಿಲಿ y ಮತ್ತು x-ನ ಸಪ್ರೇಟ್ ಮಾಡ್ಬೋದು, ಆ ಥರ ಫಂಕ್ಷನ್ಸ್ ನಾವು ಏನಂತೀವಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಬೇಕಾದ್ರೆ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಒನ್ ಮೋರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟೇಕ್ಡ್ ಆಸ್ x ಪ್ಲಸ್ 2y ಪ್ಲಸ್ 3x ದಟ್ ಈಸ್ ಈಕ್ವಲ್ ಟು 7 ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಇದನ್ನ ಸಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ದಟ್ ಈಸ್ y-ನ ಸಪ್ರೇಟ್ ಮಾಡ್ಕೋಬೋದು. y ಬಿಕಾಸ್ ಇಲ್ಲಿ ನೋಡಿ 2y ದಟ್ ಈಸ್ ಪ್ಲಸ್ x ಪ್ಲಸ್ ಎಕ್ಸ್ ಅಂದರೆ ಏನಾಗುತ್ತೆ 4x ಆಗುತ್ತೆ. 4x ದಟ್ ಈಸ್ ಈಕ್ವಲ್ ಟು 7 ಆಗುತ್ತೆ. ಅಂದರೆ 2y ದಟ್ ಈಸ್ ಈಕ್ವಲ್ ಟು 7 ಮೈನಸ್ 4x ಆಗುತ್ತೆ. ಈ 2ನ ಇಲ್ಲಿ ಡಿವೈಡ್ ಮಾಡಿಬಿಡಿ. ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಏನಾಗುತ್ತೆ 7 ಮೈನಸ್ 4x ಡಿವೈಡೆಡ್ ಬೈ 2 ಆಗುತ್ತೆ. ಹೌದಾ? ಓಕೆ, ನಾವು ಈಸಿಲಿ ಸಪ್ರೇಟ್ ಮಾಡೋ ಈ ಥರ ಫಂಕ್ಷನ್ಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್. ಬಟ್ ನಾವು ಇಲ್ಲಿ ಈ ಎಕ್ಸಸೈಸಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ಸ್ನ ಸಾಲ್ವ್ ಮಾಡ್ತೀವಿ ಜಾಸ್ತಿ. ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನಂದರೆ, ಸೊ ಐ ವಿಲ್ ರೈಟ್ ಇಟ್ ಫಸ್ಟ್. ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನಂದರೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ನಮಗೆ ಯಾವ ಎಕ್ಸ್ಪ್ರೆಷನ್ಸ್ ಈಸಿಲಿ y ಮತ್ತು x ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ಆ ಥರ ಫಂಕ್ಷನ್ಸ್ ಏನಂತೀವಿ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತೀವಿ. ಬೇಕಾದ್ರೆ ನೋಡಿ ವಿ ಹ್ಯಾವ್ ಹಿಯರ್ ಇಂಪ್ಲಿಸಿಟ್ ಫಂಕ್ಷನ್ಸು. ಓಕೆ, ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ಸೈನ್ ಆಫ್ x ಪ್ಲಸ್ y. ಓಕೆ, ಸೈನ್ ಆಫ್ x ಪ್ಲಸ್ y ಪ್ಲಸ್ ಸೈನ್ ಆಫ್ ಕಾಸ್ ಆಫ್ x ಇಂಟು y ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಈ ಜಸ್ಟ್ ಇದನ್ನು ಬೇಕಾದ್ರೆ ನೋಡಿ ನೀವು x ಮತ್ತು y ಸಪ್ರೇಟ್ ಮಾಡೋಕೆ ಆಗೋದಿಲ್ಲ, ಏನಾರ ಮಾಡಿ ಆಗೋದಿಲ್ಲ ಇದನ್ನು. ಓಕೆ, ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅದೇ ಥರ ಸಪೋಸ್ ಇಫ್ ಐ ಹ್ಯಾವ್ ಟೇಕನ್ e ಟು ದಿ ಪವರ್ x ಇಂಟು y ಪ್ಲಸ್ ಸೈನ್ ಆಫ್ y ದಟ್ ಈಸ್ ಈಕ್ವಲ್ ಟು 0, ಇದನ್ನು x ಮತ್ತು y ಸಪ್ರೇಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಈ ಥರ ಫಂಕ್ಷನ್ಸ್ನ ಏನಂತೀವಿ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತಂತೀವಿ. ಓಕೆ, ಈ ಎಕ್ಸಸೈಸಲ್ಲಿ ಎಕ್ಸ್ಪ್ಲಿಸಿಟ್ ಮತ್ತು ಇಂಪ್ಲಿಸಿಟ್ ಫಂಕ್ಷನ್ಸ್ನ ನಾವು ಸಾಲ್ವ್ ಮಾಡ್ತಿದ್ದೀವಿ. ನೋಡಬೇಕಾದ್ರೆ x ಮತ್ತು y ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇದರಲ್ಲಿ. ಸೊ ದಟ್ ಈಸ್ ವೈ ದೀಸ್ ಟೈಪ್ ಆಫ್ ಫಂಕ್ಷನ್ಸ್ ವಿ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಓಕೆ, ನಾವು ಈಗ ಎಕ್ಸಾಂಪಲ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ನೋಡಿ ಎಕ್ಸಾಂಪಲ್ ಕ್ವಶನ್ಸ್ ಏನಿದೆ ನಮಗೆ. ಓಕೆ, ಇಲ್ಲಿದೆ ನೋಡಿ, ದಟ್ ಈಸ್ ಎಕ್ಸಾಂಪಲ್ 22. Example 22. So what they have given means, ಇದು dy by dx ಕಂಡುಹಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಎಕ್ಸಾಂಪಲ್ 20 dy by dx ಕಂಡುಹಿಡಬೇಕು. ಸೊ ಇನ್ನೊಂದು ಈಸಿಯಾಗಿ dy by dx ಕಂಡುಹಿಡಿಬಹುದು. ಓಕೆ, ಸೊ ನಾವು dy ದಟ್ ಈಸ್ dy by dx ಕಂಡುಹಿಡ್ಕಂದ್ರೆ, ಸೊ ದಟ್ ಈಸ್ x minus y that is equal to pi. ಹೌದಾ? x minus y that is equal to pi ಅಂತ ಬರ್ಕೊಳ್ಳಿ. ಇದನ್ನ ಏನು ಮಾಡಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ.
this you differentiate with respect to x. X na differentiate x dx differentiate with respect to x dx by dx minus of y na differentiate with respect to x ಮಾಡಿ ಯಾವಾಗ ಏನಾಗುತ್ತೆ so dy by dx that is equal to ಆಮೇಲೆ pi na differentiate with respect to ಮಾಡಿದ್ರೆ dy by dx okay x na differentiate ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ 1 ಬರ್ಕೊಳ್ಳಿ minus of ಈ dy by dx ಹೆಂಗೆ ಬರ್ಕೊಳ್ಳಿ dy by dx you write as it is that is equal to pi na differentiate ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ 0 ಬರ್ಕೊಳ್ಳಿ ಹೌದಾ okay so now you just see ಇದು minus dy by dx ಯಾಕಡೆ ತಗೊಂಡೋಗಿ ಯಾವಾಗ ಏನಾಗುತ್ತೆ 1 that is equal to dy by dx ಆಗುತ್ತೆ okay so which means dy by dx ಏನು ಬಂತು dy by dx that is equal to dy by dx that is equal to ಏನು ಬಂತು 1 ಬಂತು ಇಷ್ಟು ನೋಡಿ so this is how we have to find out okay ನಮಗೆ implicit explicit ಅಂತ ಫಂಕ್ಷನ್ಸ್ ಯಾವ ಫಂಕ್ಷನ್ಸ್ ನ ನಾವು ಡೆರೈವ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅಷ್ಟೇ ಓಕೆ ಇಲ್ಲಿ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅಂತ ಹೇಳಿ ಹೇಳ್ಬೇಕಂತ ಏನಿಲ್ಲ ಓಕೆ ಡೆರೈವ್ ಮಾಡ್ತಿದೀವಿ ಅಷ್ಟೇ ನಾವೇನು ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಇದು ಡೆರೈವ್ ಮಾಡಿದ್ವಿ ಅಷ್ಟೇ so this is example 22 just ಬೇಕಾದ್ರೆ so ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ next we will go for next question okay so this example 23 ನೋಡಿ ಏನಿದೆ so this is explicit function ನಾವು ಈಸಿಯಾಗಿ y ನ ಸಪರೇಟ್ ಮಾಡ್ಕೊಳ್ಳೋಕೆ ಬರಲ್ಲ ಇದರಲ್ಲಿ ಓಕೆ so y ನ ಈಸಿಯಾಗಿ ಸಪರೇಟ್ ಮಾಡ್ಕೊಳ್ಳೋಕೆ ಬರಲ್ಲ so this is explicit function sorry implicit function okay ಇದನ್ನ ಸಾಲ್ವ್ ಮಾಡ್ತೀನಿ ನೋಡಿ okay so now what they have given means that is dy by dx that is equal to if find the dy by dx if y plus sin y that is equal to ಇದನ್ನ ಸಪರೇಟ್ ಆಗಿ ಮಾಡ್ಕೊಳ್ಳೋಕೆ ಬರಲ್ಲ x ಮತ್ತೆ y ಓಕೆ ಸೊ ಅದಕ್ಕೋಸ್ಕರ ಏನು ಮಾಡಿ ಇದನ್ನ ಇಂಪ್ಲಿಸಿಟ್ ಫಂಕ್ಷನ್ಸ್ ಆಗುತ್ತೆ ನಾವು ಮೆನ್ಷನ್ ಮಾಡೋದು ಏನು ಬೇಕಾಗಿಲ್ಲ ಫಸ್ಟ್ ಡೆರಿವೇಟಿವ್ ಕಂಡಿದ್ದು ಬರ್ದು ಬಟ್ ಡೆರಿವೇಟಿವ್ ಕಂಡಿದ್ದು ಬಿಟ್ಬಿಡೋದು ಅಷ್ಟೇ ಸೊ ಕೊಟ್ಟಿರೋದು ಬರ್ಕೊಳ್ಳಿ ದಟ್ ಈಸ್ y that is equal to y plus sin y that is equal to ಏನಿದೆ cos x ಇದೆ ಓಕೆ ಇಷ್ಟು ಕೊಟ್ಟಿದ್ರೆ ನಾವು this is differentiate with respect to x ಓಕೆ ಅವಾಗ ಏನಾಗುತ್ತೆ ನೋಡಿ that is dy by dx ಓಕೆ dy by dx plus sin y ನ ಡಿಫರೆನ್ಶಿಯೇಟ್ ಮಾಡಿ ಯಾವಾಗ ಏನಾಗುತ್ತೆ that is differentiation of sin y okay so that is equal to differentiation of cos x okay so dy by dx you write as it is dy by dx you write as it is plus sin y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ that is cos y ಆಗುತ್ತೆ cos y ಬರ್ಕೊಳ್ಳಿ so y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ that is dy by dx ಬರುತ್ತೆ dy by dx ಬರ್ಕೊಳ್ಳಿ that is equal to cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ that is minus sin x ಆಗುತ್ತೆ minus sin x ಬರ್ಕೊಳ್ಳಿ ಓಕೆ so now ಇವೆರಡರಲ್ಲಿ ನೋಡಿ dy by dx ಕಾಮನ್ ಆಯ್ತಾ ಇವೆರಡರಲ್ಲಿ dy by dx ಕಾಮನ್ ತಗೊಳ್ಳಿ so dy by dx you take it common so what you left with 1 plus dy by dx ಕಾಮನ್ ತಗೊಂಡ್ರೆ ಏನಾಯ್ತು ಇಲ್ಲಿ cos y ಉಳಿತೆ cos y ಬರ್ಕೊಳ್ಳಿ that is equal to minus sin x okay ಇದನ್ನ ಇಲ್ಲಿ ತಾನೆ ಡಿನಾಮಿನೇಟರ್ so that is dy by dx okay dy by dx that is equal to minus sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ minus sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ so ಇದನ್ನ ಇಲ್ಲಿ ಡಿನಾಮಿನೇಟರ್ ತಾನೆ ಇದು ಡಿನಾಮಿನೇಟರ್ ತಂದ್ರೆ ಏನಾಗುತ್ತೆ that is 1 plus cos y ಹೌದಾ ಇಷ್ಟು ನೋಡಿ dy by dx that is equal to minus x divided by 1 plus cos y ಇಷ್ಟು ನೋಡಿ ಸೊ ನೋಡಿ ಈ ಕ್ವಶನ್ ಈ 2 ಮಾರ್ಕ್ಸ್ ಕ್ವಶನ್ ಪಕ್ಕ ಕೇಳ್ತಾರೆ ಅದ್ರೊಳಗೆ ಎಸ್ಪೆಷಲಿ ಎಕ್ಸಾಂಪಲ್ 23 ಪಕ್ಕ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಓಕೆ ಸೊ ಬೇಕಾದ್ರೆ ಪ್ರಿವಿಯಸ್ ಇಯರ್ ಚೆಕ್ ಮಾಡಿ ಸೊ ಈ ತರ ಕ್ವಶನ್ಸ್ ಇದು ಮತ್ತೆ ಎಕ್ಸರ್ಸೈಸ್ ಅಲ್ಲಿ ನಮಗೆ ಸೆಕೆಂಡ್ ಕ್ವಶನ್ 5.2 ಎಕ್ಸರ್ಸೈಸ್ ಅಲ್ಲಿ ಸೆಕೆಂಡ್ ಕ್ವಶನ್ ಇದೆ ಪಕ್ಕ ಕ್ವಶನ್ಸ್ ಇವೇ ಕ್ವಶನ್ಸ್ ಕೇಳ್ತಾರೆ ಓಕೆ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನಾವು ವಿ ಹ್ಯಾವ್ inverse derivative of ನಾವೇನ್ ಮಾಡಬೇಕಂದ್ರೆ ಸೊ derivative of inverse trigonometric functions ಕೇಳಿದ್ರೆ ನಾವು ಒಂದು ಕಂಡುಹಿಡಿಯೋಣ ಓಕೆ ಒಂದು ಯಾವ್ದು ಎಕ್ಸಾಂಪಲ್ ಯಾವ್ದು ಹೇಳಿದ್ರೆ ಅದನ್ನ ಕಂಡುಹಿಡಿಯೋಣ ಓಕೆ ಇಲ್ಲಿ ಹಾಕೊಳ್ತೀನಿ ನೋಡಿ ಫಸ್ಟ್ Okay, so now you just see, so we have to find derivative of inverse trigonometric functions. Okay, example 24 only. Find the derivative of f given by f of x that is equal to sin inverse of x, assuming it. Okay, now f of x that is equal to sin inverse. Either then what derivative consider. Okay, so now let us consider f of x that is equal to henge work. So the derivative consider f of x that is equal to sin inverse of x. Okay, sin inverse of x. Now you just see, let us consider f of x that is equal to y and assume ಮಾಡ್ಕೊಳ್ಳಿ sin inverse of x ಹಂಗೆ ಬರ್ಕೊಳ್ಳಿ ಓಕೆ ನಾವು ಈ ಸೈನ್ ಆ ಕಡೆ ತಗೊಂಡೋಗಿ ಓಕೆ ಈ ಸೈನ್ ಆ ಕಡೆ ತಗೊಂಡು ಸೈನ್ ಇನ್ವರ್ಸ್ ಆ ಕಡೆ ತಗೊಂಡು ಏನಾಗುತ್ತೆ sin y that is equal to
sin y that is equal to ಏನು ಬಂತು x ಬಂತು ಹೌದಾ ಓಕೆ ವಿಚ್ ಮೀನ್ಸ್ ಸೊ ನಾವು ಸೊ sin y that is equal to x ಬಂತ ಸೊ ನಾವು ಏನು ಮಾಡೋಣ ಅಂದರೆ ಸೊ ನಾವು here I will take it as x that is equal to sin y ಅಂತ ಬರ್ಕೊಳ್ತೀವಿ ಓಕೆ x that is equal to sin y ಅಂತ ಬರ್ಕೊಳ್ತೀನಿ ನೋಡಿ ಸೊ ನಾವು I will have to find dy by dx ಓಕೆ ಸೊ dy by dx ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಯಾವಾಗ ಏನಾಗುತ್ತೆ x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ 1 ಬರ್ಕೊಳ್ಳಿ ಅದು sin y ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ sin y ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿಫರೆನ್ಷಿಯೇಷನ್ ಆಫ್ sin y ಓಕೆ ಸೊ ನಾವು 1 ನೀವು ರೈಟ್ ಆಸ್ ಇಟ್ ಈಸ್ ಬೇಕಾದ್ರೆ 1 ನೀವು ರೈಟ್ ಆಸ್ ಇಟ್ sin y ಡಿಫರೆನ್ಷಿಯೇಟ್ ಮಾಡಿದ್ರೆ cos y ಆಗುತ್ತೆ cos y ಬರ್ಕೊಳ್ಳಿ ಮತ್ತೆ y ನ ಡಿಫರೆನ್ಷಿಯೇಟ್ ಮಾಡಿದ್ರೆ dy by dx ಬರುತ್ತೆ dy by dx ಬರ್ಕೊಳ್ಳಿ okay which means dy by dx that is equal to so 1 cos y ನಲ್ಲಿ ಡಿನಾಮಿನೇಟರ್ ತಾನೆ that is 1 divided by cos y ಆಗುತ್ತೆ 1 divided by cos y so dy by dx ಅಂದ್ರೆ ಇಷ್ಟು ಬಂತು okay dy divided by cos y ಬಂತು okay cos y ನ in terms of ನಮಗೆ sin ಅಲ್ಲಿ ಹೆಂಗ್ ಬರೀತೀರಾ okay cos y ನ in terms of sin ನಮಗೆ ಫಾರ್ಮುಲಾ ಗೊತ್ತಿರಬೇಕು ಏನು ಫಾರ್ಮುಲಾ that is cos square x plus sin square x that is equal to cos square x plus sin square x that is equal to 1 ಹೌದಾ okay so ನಮಗೆ cos x in terms of sin x ಹೆಂಗ್ ಬರೀಬೇಕಂದ್ರೆ so that is cos square x that is equal to ನಮಗೆ 1 minus sin square x ಹೌದಾ ಈ cos square ಇದ್ದಿದ್ದು ಈ ಕಡೆ ತನ್ನಿ ಅವಾಗ ಏನಾಗುತ್ತೆ cos x that is equal to root of 1 minus sin square x ಹೌದಾ ಈ ತರ ಬರ್ಕೋಬೋದಾ ಅದೇ ತರ ಇಲ್ಲಿ ನೋಡಿ cos y I can write as 1 divided by root of 1 minus sin square y ಹೌದಾ that is dy by dx ಇಷ್ಟು ಬಂತು okay now just see so you just see so ನಮಗೆ sin square y this is also equal to sin y whole square ಇದು ಎರಡು ಒಂದೇ okay sin square y that is also equal to sin y whole square ಅದನ್ನ ಹಿಂಗೆ ಮಾಡ್ತೀನಿ ನೋಡಿ that is 1 divided by so that is root of 1 minus of sin of y the y whole square ಬರೆಯೋದು ಅದಕ್ಕೋಸ್ಕರ ಬಟ್ y ಪ್ಲಸ್ ಅಲ್ಲಿ ಏನು ತಗೊಳ್ಳಿ ನಾವು sin inverse of x ಹೌದಾ sin inverse of x y ಪ್ಲಸ್ ಅಲ್ಲಿ sin inverse of x ಓಕೆ ಈ ಬೇಕಾದ್ರೆ ಹೋಲ್ ಸ್ಕ್ವೇರ್ ತಗೊಳ್ತೀನಿ ನೋಡಿ that is equal to sin inverse of x whole square that is equal to dy by dx ಓಕೆ ಈಗ sin inverse sin ಕ್ಯಾನ್ಸಲ್ ಮಾಡಿ ಓಕೆ ಅವಾಗ ಬಟ್ ಈ ಯಾವ ಇಂಟರ್ವಲ್ ಬರುತ್ತೆ ಅಂದ್ರೆ x ಬಿಲಾಂಗ್ಸ್ ಟು L -1 ಇಂದ -1 ವರೆಗೆ -1 ಇಂದ 1 ವರೆಗೆ ಮಾತ್ರ ಓಕೆ x ಬಿಲಾಂಗ್ಸ್ ಟು -1 ಇಂದ -1 ಇದ್ದಾಗ ಮಾತ್ರ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಾಂದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಓಕೆ ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ 1 divided by ಏನು ಬರುತ್ತೆ ರೂಟ್ ಆಫ್ 1 minus x square ಆಗುತ್ತೆ ಸೊ ವಿಚ್ ಮೀನ್ಸ್ dy by dx ನಮಗೆ dy by dx that is equal to so dy by dx that is equal to ಏನು ಬಂತು ನಮಗೆ ಸೊ dy by dx that is equal to 1 divided by root of 1 minus x square ಅಂದ್ರೆ ನಮಗೆ ಡಿಫರೆನ್ಸಿಯೇಷನ್ ಆಫ್ sin inverse of x differentiation of sin inverse of x that is equal to differentiation of sin inverse of x that is equal to ನಮಗೆ ಏನು ಬಂತು 1 divided by root of 1 minus x square ಬಂತು ಓಕೆ ಇಷ್ಟು ಬಂತು ಇದಾಯ್ತಾ ಇಷ್ಟು ಗೊತ್ತಿರಬೇಕು ಅದೇ ತರ cos inverse of x ಏನು ಬರುತ್ತೆ tan inverse of x ಏನು ಬರುತ್ತೆ ಓಕೆ ಎಲ್ಲ ಕಂಡುಹಿಡಿಯೋಣ ಅಂತ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಸೊ ನಮಗೆ ಡಿಫರೆನ್ಸಿಯೇಷನ್ ಆಫ್ ಇಲ್ಲೇ ಬರ್ಕೊಳ್ಳಿ ಇಲ್ಲಿ ಬರ್ಕೊಳ್ಳಿ ಸೊ ನಮಗೆ ಡಿಫರೆನ್ಸಿಯೇಷನ್ ಆಫ್ ನಮ್ಗೆ ಏನು ಮಾಡಿ ಡಿಫರೆನ್ಸಿಯೇಷನ್ ಆಫ್ cos inverse of x ಈಗ sin inverse of x ಮಾಡಿವಾ ಡಿಫರೆನ್ಸಿಯೇಷನ್ ಆಫ್ cos inverse of x that is equal to ಏನು ಬರ್ತಂದ್ರೆ that is -1 divided by root of 1 minus 1 divided by 1 minus x square ಬರುತ್ತೆ ಹೌದಾ ಓಕೆ ದಿಸ್ ಈಸ್ ಡಿಫರೆನ್ಸಿಯೇಷನ್ ಆಫ್ cos inverse of x ಅದೇ ತರ ಡಿಫರೆನ್ಸಿಯೇಷನ್ ಆಫ್ tan inverse of x differentiation of tan inverse of x that is equal to 1 divided by 1 plus x square 1 divided by 1 plus x ಹೌದಾ ಓಕೆ ಅದೇ ತರ ಡಿಫರೆನ್ಸಿಯೇಷನ್ ಆಫ್ secant inverse of x that is equal to 1 divided by ಇದು modulus of x ಅಂದ್ರೆ it is always positive this is never be negative modulus of x okay 1 divided by modulus of x into root of x square minus 1 okay so this is what differentiation of secant inverse of x ಅದೇ ತರ differentiation of cosecant inverse of x that is equal to ಏನು ಬರುತ್ತೆ ಅಂದ್ರೆ this is ಇಲ್ಲಿ minus ಬರುತ್ತೆ -1 divided by so modulus of x into okay x square minus 1 so this is what the differentiation of
all other trigonometric function. Cot inverse ಮಾಡಿಲ್ಲಲ್ಲ, that is differentiation of cot inverse of x. Differentiation of cot inverse of x that is equal to ಏನು ಬರ್ತದೆ ಅಂದರೆ that is -1 divided by 1 plus x square ಬರ್ತದೆ ನೋಡಿ. So this is what differentiation of ಎಲ್ಲ. So differentiation of all inverse trigonometric function. ಇಷ್ಟು ಗೊತ್ತಿದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನಾವು ಚೆಕ್ ಮಾಡೋಣ, ನಿನ್ನ ಎಕ್ಸಾಂಪಲ್ ಕ್ವಶನ್ಸ್ ಇದಾವೆಲ್ಲ. ನೆಕ್ಸ್ಟ್ ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಇಲ್ಲ, ಈಗ ಡೈರೆಕ್ಟ್ ಎಕ್ಸೈಸ್ ಕ್ವಶನ್ ಎಕ್ಸೈಸ್ 5.3 ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಇದನ್ನ ಬೇಕಾದ್ರೆ ನೀವು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ.